ಮತ್ತು ಈ ದೇಶ ಗ್ರಾಮ ಸ್ವರಾಜ್ಯ ಆಗಬೇಕು, ರಾಮರಾಜ್ಯ ಆಗಬೇಕು. ಆದರೆ ಸ್ವಾತಂತ್ರ್ಯ ಇನ್ನೂ ಒಂದು ವರ್ಷ ತುಂಬಲು ಉತ್ಸುಕವಾಗಿದೆ. ಅದನ್ನು ಮತಾಂಧ ಆತುರ ತೋರಿಸಿ ಈ ಭಾರತ ದೇಶಕ್ಕೆ ಹಕ್ಕು ಅಂತ ಮಹಾತ್ಮನ ಕುಂದಾದಂಥವರು ಇವತ್ತು ನಾವೆಲ್ಲ ಹಿಂದೂಗಳು, ಬೇರೆಯವರೆಲ್ಲ ಹಿಂದೂಗಳಲ್ಲ ಅಂತಕ್ಕಂಥ ರೀತಿಯಲ್ಲಿ ಹಾಕ್ತಾರೆ. ನಾನು ಮೊದಲೇ ಹೇಳಿದಂತೆ ಮಹಾತ್ಮ ಗಾಂಧೀಜಿಯವರೇ ಶ್ರೇಷ್ಠ ಹಿಂದೂ. ಇವತ್ತು ಹಿಂದೂಗಳು ಅಂತ ಹೇಳ್ತಕ್ಕಂಥವ್ರು ಯಾರು ಕೂಡ ಹಿಂದೂ ಧರ್ಮದ ಬಗ್ಗೆ ತಿಳ್ಕೊಂಡಿರಲ್ಲ, ಇಲ್ಲ ಗೊತ್ತಿಲ್ಲ. ಯಾವ ಧರ್ಮನೂ ಕೂಡ ಮನುಷ್ಯತ್ವ ಬೋಧನೆ ಮಾಡ್ತಿರೋ ಮನುಷ್ಯರಲ್ಲಿ ಭೇದ ಉಂಟು ಮಾಡ್ತಕ್ಕಂಥ ರೀತಿಯಲ್ಲಿ ಯಾವ ಧರ್ಮ ಕೂಡ, ಅದು ಇಸ್ಲಾಂ ಧರ್ಮ ಇರ್ಬೋದು, ಹಿಂದೂ ಧರ್ಮ ಇರ್ಬೋದು, ಸಿಖ್ ಧರ್ಮ ಇರ್ಬೋದು, ಕ್ರಿಶ್ಚಿಯನ್ ಧರ್ಮ ಇರ್ಬೋದು, ಬೌದ್ಧ ಧರ್ಮ ಇರ್ಬೋದು, ಎಲ್ಲ ಧರ್ಮಗಳು ಕೂಡ ಎಲ್ಲರೂ ಮನುಷ್ಯರಾಗಿ. ಕಾಂಗ್ರೆಸ್ ಪಕ್ಷ ಸರ್ವ ಜನಾಂಗದ ಒಳಿತನ್ನು ಬಯಸ್ತಕ್ಕಂಥ ಪಕ್ಷ, ಸರ್ವ ಧರ್ಮಗಳನ್ನು ಗೌರವಿಸ್ತಕ್ಕಂಥ ಪಕ್ಷ. ಮಹಾತ್ಮ ಗಾಂಧೀಜಿಯವರು ಹಾಕಿಕೊಟ್ಟಂಥ ದಾರಿನಲ್ಲಿ ನಡೀತಕ್ಕಂಥ, ಮಹಾತ್ಮ ಗಾಂಧೀಜಿಯವರ ತತ್ವಾದರ್ಶಗಳೇ ನಮಗೆ ದಾರಿ. ಇವತ್ತು ಮಹಾತ್ಮ ಗಾಂಧೀಜಿಯವರಿಗೆ ಗೌರವ ಸಲ್ಲಿಸಲು ಅವರ ತತ್ವಾದರ್ಶಗಳನ್ನು ಪಾಲನೆ ಮಾಡಿ ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆಯನ್ನು ಹೊರಹಾಕಿ, ಅಸ್ಪೃಶ್ಯತೆಯನ್ನು ಹೊರಹಾಕಿ, ಎಲ್ಲರೂ ಕೂಡ ಮಾನವರಾಗಿ ಬಾಳ್ತಕ್ಕಂಥ ಒಂದು ಸಮಾಜ ನಿರ್ಮಾಣ ಮಾಡ್ತಕ್ಕಂಥ ನಮ್ಮ ಮುಂದೆ ಇರ್ತಕ್ಕಂಥ ಸವಾಲು. ಅದನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಬಿಜೆಪಿಯವರು ಹೇಳ್ತಕ್ಕಂಥ ರಾಮ ಅದು ರಾಜಕೀಯವಾಗಿ ಬಳಸ್ಕೊಳ್ತಾರೆ. ಅಯೋಧ್ಯೆ ರಾಮ ದಶರಥ ಮಹಾರಾಜನ ಮಗ, ಕೌಶಲ್ಯ ದೇವಿಯ ಮಗ. ಆ ರಾಮನನ್ನು ಗಾಂಧೀಜಿಯವರು ಸಾಯುವಾಗಲೂ ಕೂಡ ಹೇ ರಾಮ್ ಹೇ ರಾಮ್ ಅಂತೇಳಿ ಕಾಣಬೇಕು. ಆ ರಾಮನವರು ಕೂರಿಸುತ್ತಾರೆ. ಅಂತ ವ್ಯಕ್ತಿಯನ್ನೇ ಕೊಟ್ಟು ಈಗ ರಾಮನ ಜಪ ಮಾಡೋದು ಜನ ನಂಬ್ತಾರೆ ಅಂತ ತಿಳ್ಕೊಳ್ತಾರೆ. ಯಾರು ಇವರ ವಿಚಾರ ವಿರೋಧ ಮಾಡ್ತಾರೆ ಅವೆಲ್ಲೂ ಅದರಿಂದ ನಾವು ವಿಚಲಿತರಾಗಬೇಕಾಗುತ್ತೆ. ಅವೆಲ್ಲ ಧೈರ್ಯವಾಗಿ ಹಿಂದೂಗಳು ಅಂತ ಹೇಳ್ತಾರೆ. ಹಾಗೆಯೇ ಎಲ್ಲರನ್ನು ಪ್ರೀತಿಸ್ತೀವಿ ನಾವು. ನಮಗಿರೋ ಭಕ್ತಿ ಶ್ರೀರಾಮಚಂದ್ರ ಮೇಲೆ ಅವ್ರಿಗಿಲ್ಲ. ಅದಕ್ಕೆ ನಾನು 22ನೇ ತಾರೀಕು ಅಯೋಧ್ಯೆಯಲ್ಲಿ ಶ್ರೀರಾಮ ದೇವಾಲಯ ಉದ್ಘಾಟನೆ ಮಾಡಿಲ್ಲ. ನಾನು ಒಂದು ದೇವಾಲಯ ಮಧೇಪುರ ಕಾಶ್ಮೀರದಲ್ಲಿ ನಾನು ಒಂದು ದೇವಾಲಯ ಉದ್ಘಾಟನೆ, ಆಂಜನೇಯ ಪ್ರತಿಮೆ ನೋಡ್ಕೊಂಡು ಅದೆಲ್ಲರಿಗೂ ವ್ಯವಸ್ಥೆ. ಜೈ ಶ್ರೀಮಾನ್ ಜೈ ಶ್ರೀರಾಮ್ ಅನ್ನೋದು ಬಿಜೆಪಿ ಸ್ವತ್ತಲ್ಲ. ಇದು
ಮಹಾತ್ಮ ಗಾಂಧೀಜಿಯವರೇ ಹೇ ರಾಮ್ ಅಂತ ಹೇಳಿದ್ರು. ಅದನ್ನ ನಾವು ಹೇಳೋಣ, ಏನು ತಪ್ಪೇನಿದೆ ಅಂತ ಹೇಳಿ ನೀವೆಲ್ಲ ಹೇಳಿ ಅಂತೇಳಿ ಜೈ ಶ್ರೀರಾಮ್ ಅಂತ ಹೇಳಿ. ಅದರಿಂದ ನಮಗೆ ಯಾವುದೇ ಸಿದ್ಧಾಂತದಲ್ಲಿ ರಾಜಿ ಇಲ್ಲ. ಸೆಕ್ಯುಲರಿಸಂನಲ್ಲಿ ನಂಬಿಕೆ ಇಟ್ಟಿದೆ, ಜಾತ್ಯತೀತ ತತ್ವದಲ್ಲಿ ನಂಬಿಕೆ ಇಟ್ಟಿದೆ. ಅವ್ರಿಗೆ ಬಿಜೆಪಿಯವರಿಗೆ ಜಾತ್ಯತೀತ ತತ್ವದಲ್ಲಿ ನಂಬಿಕೆ ಇದೆ. ಸುಮ್ಮನೆ ಬಾಯಿನಲ್ಲಿ ಹೇಳ್ತಾರೆ ಸತ್ಯ ಸಾಥ್, ಸತ್ಯ ವಿಕಾಸ್, ಸತ್ಯ ವಿಶ್ವಾಸ. ವಾಸ್ತವಿಕವಾಗಿ ಅವರು ಅದನ್ನ ಪಾಲನೆ ಮಾಡ್ತಾರೆ, ವಿರುದ್ಧವಾಗಿ ಮಾಡ್ತಾರೆ. ಸೊ ಈ ದೇಶ ಒಗ್ಗಟ್ಟೆ ಉಳಿಬೇಕಾದ್ರೆ, ಈ ದೇಶದ ಐಕ್ಯತೆ ಉಳಿಬೇಕಾದ್ರೆ, ಈ ದೇಶದ 143 ಕೋಟಿ ಜನ ಅನ್ಯೋನ್ಯವಾಗಿ ಸೌಹಾರ್ದತೆಯಿಂದ ಮಾಡಬೇಕಾದ್ರೆ ನಾವು ಯಾರನ್ನು ಕೂಡ ಉಲ್ಲೇಖ ಮಾಡ್ತಕ್ಕಂಥದ್ದಾಗಿ ದ್ವೇಷಿಸ್ತಕ್ಕಂಥದ್ದಾಗಿ ಅದೇ ಗಾಂಧೀಜಿಯವರಿಗೆ ಸಲ್ಲಿಸ್ತಾರೆ. ಗಾಂಧೀಜಿಯವರಿಗೆ ಸಲ್ಲಿಸ್ತಕ್ಕಂಥ ಗೌರವ ಅಂತಂದ್ರೆ ಈ ದೇಶನ ಸ್ವಾತಂತ್ರ್ಯ ತಂದುಕೊಟ್ಟವರು ಕಾಂಗ್ರೆಸ್ನವರು. ಇವ್ರು ನಾವು ಹೇಳ್ಕೊಡ್ತಾರೆ ದೇಶಭಕ್ತಿಗೆ. ದೇಶಭಕ್ತಿನೇ ಗೊತ್ತಿಲ್ಲ. ದೇಶಭಕ್ತಿ ಇತಿಹಾಸವನ್ನೆಲ್ಲ ಓದ್ಕೊಂಡಿದ್ದಾರೆ. ಇತಿಹಾಸ ಓದ್ಕೊಂಡಿದ್ದರೆ, ಇತಿಹಾಸದ ರೀತಿ ನಡೆದಿದ್ರೆ ಹಿಂಗೆಲ್ಲ ಆಗ್ತಿದೆ. ಇತಿಹಾಸನೇ ಗೊತ್ತಿಲ್ಲ. ಅದಕ್ಕೆ ಅಂಬೇಡ್ಕರ್ ಅವರು ಹೇಳಿ, ಯಾರಿಗೆ ಇತಿಹಾಸ ಗೊತ್ತಿಲ್ಲ ಅವ್ರು ಯಾವ ಭವಿಷ್ಯ ರೂಪಿಸೋಕ್ಕಾಗಲ್ಲ. ಅವರಿಂದ ಈ ದೇಶದ ಭವಿಷ್ಯ ರೂಪಿಸಕ್ಕೆ ಸಾಧ್ಯ. ಅವರನ್ನ ಈ ದೇಶದ ಆಡಳಿತದಿಂದ ದೂರ ಇಟ್ಟಕ್ಕಂಥದ್ದು ಗಾಂಧೀಜಿಯವರಿಗೆ ಸಲ್ಲಿಸ್ತಾರೆ. ಅವರು ವಿಭಾಗವಾಗಿರುತ್ತೆ, ಅಧಿಕಾರ ವಿಭಾಗ ಇದ್ರೆ ಈ ದೇಶ ನೆಮ್ಮದಿಯಿಂದ ಶಾಂತಿಯಿಂದ ಸಾಧ್ಯ. ದೇಶ ಶಾಂತಿಯಿಂದ ಐಕ್ಯತೆಯಿಂದ ಇರಬೇಕು. ಎಲ್ಲರೂ ಮನುಷ್ಯರಾಗಿ ಬಾಳಬೇಕು. ಯಾರಿಗೆ ಜಾತ್ಯತೀತ ನಂಬಿಕೆ ಇದೆ ಅವ್ರು ಮಾಡ್ತಾರೆ. ಸೊ ಆ ಕೆಲಸ